ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತ ಹೌದು, ಅರಣ್ಯದಲ್ಲೇ ಮನೆ ಮಾಡಿದ್ವಿ ನಾವು. ಏನೋ ಪ್ರಾಣಿಗಳು ಬರ್ತಾಂತ ಏನ್ ಅಂಜದ ಏನಂತ. ನಾವು ಪ್ರಜಾಪ್ರಭುತ್ವ ಬಂದು 78 ವರ್ಷದಲ್ಲಿ ಅದೇ ವಾಕ್ಯವನ್ನು ಇಟ್ಕೊಂಡೇ ಬರ್ತಾ ಇದ್ದೇವೆ. ನೀವೇನ್ ವಚನ ಹೇಳಿದ್ರೆ ಅಕ್ಕ ಮಹಾದೇವಿದು ಅದೇ. ಇವ್ರಿಗೆ ಅಂಜಿ ಗಿಂಜಿ ಏನು ಬರ್ತದೆ ಏನಿದೆ, ಮತ್ತೆ ಇವ್ರು ಇರೋದು ಹೀಗೆ. ಮೂತ್ರಕ್ಕೆ ಏನೇನ್ ಬೇಕು, ಕೆಲವೊಂದು ಸಿನಿಮಾಗಳು ಅದಕ್ಕೆ ಏನ್ ಬೇಕು ಅದು ಮಾಡಿಸ್ಕೊಳ್ಳುತ್ತೆ ಅನ್ನತ್ತಲ್ಲ ಸರ್, ಅದು ನನ್ನ ಕಣ್ಣಿಂದ ನೋಡ್ತಂತ ಸಿನಿಮಾ ಇದಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಎಲ್ಲೆಲ್ಲಿ ಏನೇನ್ ಬೇಕು, ನಾವು ಯಾವ್ದು ಸಿನಿಮಾ ಜಾನರಲ್ಲಿ ಅಲ್ಲಿ ಏನೋ ಬೇಕು ಅಂತ ನಾವು ಫಸ್ಟೇ ಪ್ರಿಪೇರ್ ಮಾಡಿ ಎಲ್ಲ ಮಾಡಿದ್ರು ಏನೋ ಎಡವಟ್ಟುಗಳಾಗುತ್ತೆ. ಬಟ್ ಈ ಸಿನಿಮಾಗೆ ನಾವು ಹೆಂಗೆ ಬ್ಲಾಂಕ್ ಆಗಿ ಹೋದ್ರು ಅದಕ್ಕೆ ಏನ್ ಬೇಕೋ ಅದು ಪಟ್ ಅಂತ ರೆಡಿ ಆಗೋದು. ಜೂನಿಯರ್ ಆರ್ಟಿಸ್ಟ್ ಬೇಕಾ, ಹಿಂಗ್ ಕಣ್ಣಾಯ್ಸ್ ಬರೋಷ್ಟೊತ್ತಿಗೆ ನನಗೆ ಗೊತ್ತಿರ್ತಿರ್ಲಿಲ್ಲ ಅಷ್ಟೊಂದು ಜನ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಿರೋರು. ಅಕ್ಕನ ಪಾತ್ರ ಮಾಡ್ತಾರೆ, ಪಾತ್ರವನ್ನಷ್ಟೇ ಮಾಡ್ತಾರೆ, ಕೆರವನ್ನೆಲ್ಲ ಕೂತ್ಕೊಳ್ತಾರೆ, ಆಮೇಲೆ ಅದು ಬಟ್ಟೆ ಪಾತ್ರ ಡೈಲಾಗು ಅಷ್ಟೇ ಆಗತ್ತೆ. ಆದ್ರೆ ಅಕ್ಕ ಒಳಗಡೆ ಪ್ರವೇಶ ಮಾಡೋದಿಲ್ಲ, ಅದು ನಮಗೂ ಪ್ರವೇಶ ಆಗುದಿಲ್ಲ ನೋಡಿದವರು ಕೂಡ. ಹಾಗಾಗಿ ಅಂದ್ರೆ ಈ ವಿಘಟಿತ ಸಂದರ್ಭ, ಹೆಣ್ಮಕ್ಳು, ನಮ್ಮ ಸಂಸ್ಕೃತಿ, 6 ತಿಂಗಳಿಗೆ ಇವತ್ತು ಡೈವರ್ಸು. ನೀವು ಹೇಳಿದ್ರಲ್ಲ ಅಕ್ಕನ ವಚನದಲ್ಲಿ ಕೊನೆಗೇನಿದೆ, ಸಂಯಮ, ತಾಳ್ಮೆ, ಸಹನೆ ಇವೆಲ್ಲ ಬರುತ್ತೆ. ಅದರದ್ದು ಯಾವುದೂ ಇಲ್ಲ ಇವತ್ತು. ಕೆಲವು ಕಡೆ ಮಠಮಾನ್ಯಗಳೇ ಶೋ ಪೀಸ್ಗಳಾಗೋಗಿದೆ. ಆಯ್ತಾ, ಮಠಮಾನ್ಯಗಳು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ, ಮಾಡಬಾರ್ದನ್ನ ಕೆಡ್ತಾ ಇದೆ, ಖಂಡಿತ ಅವ್ರಿಗೆ ಕೆಡ್ತಾ ಇದೆ ಕೆಲವೊಬ್ಬರಿಂದ. ಹಾಗಾಗಿ ಈ ಹೊತ್ತಿನಲ್ಲಿ ಬಹುಶಃ ನನಗೆ ಇಲ್ಲಿವರೆಗೆ ಅನ್ಸಿದ್ದು, ಈ ಸಿನಿಮಾ ಅಂತಲ್ಲ, ಇಂಥ ಸಿನಿಮಾಗಳು ಬಹುಶಃ ನಮ್ಮ ಕಣ್ಣೆದ್ರು ಬಂದ್ರೆ ಅವಾಗ ಅಟ್ಲೀಸ್ಟ್ ಕುಟುಂಬಸ್ಥರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದ್ರೆ ನಾವೆಲ್ಲ ತಪ್ಪು ಮಾಡ್ತಾ ಇದ್ದೇವೆ, ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಬೇಕಾಗಿತ್ತೇನೋ ಅಥವಾ ಇದು ಮಾಡ್ಬೇಕಾಗಿತ್ತೇನೋ ಆ ತರದ್ದು. ಈಗ ಸುಲಕ್ಷಣನ ಮಾತು ನನಗೆ ಹೆಚ್ಚೆಚ್ಚು ಮುಖ್ಯ ಆಗುದು, ಯಾಕೆಂದ್ರೆ ಈ ತಲೆಮಾರಿನ ಹೆಣ್ಮಗಳಿಗೆ ಅದು ಆ ಅಕ್ಕನ ಇಡಿಯದಾದಂತ ಒಂದು ಮೈಗೂಡಿಸಿಕೊಳ್ಳುವಿಕೆ ಆಯ್ತಲ್ಲ, ಅದು ಬಹಳ ಮುಖ್ಯ ಅಂತ. ವಿಶ್ವಕಾಂತ್ ಅವರೇ, ಈಗ ನೀವು ಬಿಡುಗಡೆ ಹೊತ್ತಿನಲ್ಲಿ ಸುರೇಶ್ ಅವರು ನಿಮ್ ಬೆಂಗಾವಲಿಗೆ ನಿಂತಿದ್ದಾರೆ, ಅವ್ರ ಬೆನ್ನಿಗೆ ಬಹಳಷ್ಟು ಜನ ಶರಣರು ನಿಂತಿದ್ದಾರೆ ಅಂತ ಆಗ್ಲೇ ಹೇಳಿದ್ರಿ. ನಮ್ಮ ಉಮೇಶ್ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದನ್ನು ಪ್ರಸ್ತಾಪ ಮಾಡಿದ್ರಿ. ಹೇಳಿ, ಇವರ ಸಹಕಾರ ನಿಮಗೆ ಯಾವ ರೀತಿ ಸಿಕ್ಕಿತ್ತು, ಮತ್ತೆ ಮುಂದೆ ಯಾವ ರೀತಿ ನಿರೀಕ್ಷೆ ಮಾಡ್ತೀರಿ ಈ ಸಿನಿಮಾದ ವಿತರಣೆ ಇತ್ಯಾದಿ ವಿಷಯದಲ್ಲಿ? ಸರ್, ಸುರೇಶ್ ಚಂದ್ರಶೆಟ್ಟಿ ಅಂದ್ರೆ ಒಂದು ನಮ್ಮ ಭಾಗದಲ್ಲಿ ಅವ್ರು ಓದಿದ್ದೇನು ತುಂಬಾ ಏನಿಲ್ಲ, ಸಿಕ್ಕಾಪಟ್ಟೆ ಏನು ಓದಿಲ್ಲ, ಬಟ್ ಓದಿರು ಎಲ್ಲರೂ ಮೀರಿಸ್ಬಿಟ್ಟಾರೆ. ಈಗ ಸಿಕ್ಕಾಪಟ್ಟೆ ಓದ್ದವ್ರೆ ಡೇಂಜರ್. ಅದೇ ನಾವು ಅಂಬೇಡ್ಕರ್ ಓದ್ದಾಗ ಅಯ್ಯೋ ಓದ್ದವ್ರೆ ಬೇಕಪ್ಪ, ಸಂವಿಧಾನ ಕೊಟ್ರು, ಜಗತ್ತಿಗೆ ಒಳ್ಳೆ ಮೌಲ್ಯವನ್ನ ಕೊಟ್ರು, ಇಂಥವ್ರೇ ಬೇಕು ಅಂತ ಅನ್ಕೊಳ್ತಾ ಇದ್ದೆವು. ಈಗ ಬೇಡ ಬೇಡ ಅಷ್ಟೆಲ್ಲ ಓದುದು ಬೇಡ, ಸೀಮಿತ ಓದು ಸಾಕು ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ಖಂಡಿತ ಸರ್, ಖಂಡಿತ. ಇವರು ಬರ್ತಾ ಇದ್ದಂಗೆ ಸುಮಾರು ವರ್ಷದಿಂದ ಕನ್ನಡ ಭವನ ಆಗ್ತಿರ್ಲಿಲ್ಲ, ಒಂದು ಪಟ್ಟು ಹಿಡಿದ್ಬಿಟ್ಟು ಕನ್ನಡ ಭವನ ಮಾಡಿದ್ರು. ರಾಜಕಾರಣಿಗಳ ಜೊತೆಗೆ ಅವ್ರದ್ದು ಮನವೊಲಿಸಾಗ ಮಾಡಿದ್ರು, ಸರ್ಕಾರನು ಮನವೊಲಿಸಾಗ ಮಾಡಿದ್ರು, ಆ ಕೆಲಸ ಮಾಡಿದ್ರು. ಸಾಹಿತ್ಯಿಕವಾಗಿ ತುಂಬಾ ಜನ ಸಾಹಿತ್ಯ ಹುಟ್ಕೊಂಡು 2ನೇ ಬಾರಿ ಪರಿಷತ್ತಿನ 2ನೇ ಬಾರಿಗೆ ಸಾಹಿತ್ಯನ ತುಂಬಾ ಶ್ರೀಮಂತಗೊಳಿಸಲು ಅದನ್ನ ಕೆಲಸ ಮಾಡ್ತಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಸಂಸ್ಕೃತಿ ಸಂಸ್ಕಾರ ಬೀದರ್ನಲ್ಲಿ ಸ್ವಲ್ಪ ಇವ್ರು ಬಂದ್ಮೇಲೆ ಜಾಸ್ತಿ ಆಗಿತ್ತು. ಹೌದಲ್ಲ ಸುರೇಶ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಒಂದು ಈ ಹೊತ್ತಿನಲ್ಲಿ ಅಕ್ಕ ಮಹಾದೇವಿಯ ಸಿನಿಮಾದ ಔಚಿತ್ಯ ಮತ್ತು ಅದರ ಅಗತ್ಯ ಎಷ್ಟಿದೆ ಅಂತ ಅನಿಸ್ತದೆ? ಅಗತ್ಯತೆ ಅಂತೂ ಬಹಳ ಹೇಳ್ಬೋದು ಸರ್. ನಾವು ಈ ವಚನ ಸಾಹಿತ್ಯ ಜಗತ್ತಿನ ಶ್ರೇಷ್ಠ ಸಾಹಿತ್ಯ. ಬಸವಣ್ಣವರು ಈ ಜಗತ್ತಿನ ಮಹಾಪ್ರವಾದಿಗಳು ಅಂದ್ರೆ ಇಡೀ ಶರಣ ಸಮೂಹವನ್ನ ಅವ್ರದೊಂದು ನೇತೃತ್ವದಲ್ಲಿ ಇದ್ದಿದ್ದು. ಒಂದು 35 ಜನ ನಮ್ಮಲ್ಲಿ ವಚನಕಾರ್ತಿಯರು ಬಂದಿರ್ತಾರೆ ನಾವು ಶರಣ ಪರಂಪರೆಲಿರುವ. ಅದು ಎಲ್ಲಕ್ಕಿಂತ ಮೇರು ವ್ಯಕ್ತಿತ್ವ ಅಕ್ಕ ಮಹಾದೇವಿ ಅವರು. ಯಾಕಂದ್ರೆ ಬರೀ ಕರ್ನಾಟಕದ ಕನ್ನಡದ ಮೊದಲ ಕವಿಯತ್ರಿ ಅಷ್ಟೇ ಅಲ್ಲ, ಈ ದೇಶದ ಮೊದಲ ಕವಿಯತ್ರಿ ಅಂದ್ರೆ ಅಕ್ಕ ಮಹಾದೇವಿ ಅಂತೇಳಿ. ಅವರೆಲ್ಲ ನಮ್ಮ ಮಹಿಳೆಯರಿಗೆ ಆದರ್ಶ ಮತ್ತು ಸ್ಫೂರ್ತಿ. ನಮ್ಮೆಲ್ಲ ಮಹಿಳೆಯರದು ಅವ್ರದ್ದು ಒಂದು ವಚನನೇ ಇಟ್ಕೊಂಡ್ರೆ ಸಾಕು, ಬದುಕನ್ನ ಹೆಂಗೆ ಬದುಕ್ಬೋದು, ಈ ಸಮಾಜದಲ್ಲಿ ಹೆಂಗೆ ಬದುಕ್ಬೋದು, ಅವಮಾನಗಳನ್ನ ಹೆಂಗೆ ನಾವು ಫೇಸ್ ಮಾಡ್ಬೋದು ಅನ್ನಕ್ಕೆ ಮಹಾದೇವಿಯರದು ಒಂದು ವಚನ. ಆಧುನಿಕ ಜಗತ್ತಿನ ಈ ಫೆಮಿನಿಸಮ್ ಅಂತ ಹೊರಟಂತ ಹೋರಾಟಗಾರ್ತಿಯರಿಗೆ ಅಕ್ಕ ಮಹಾದೇವಿ ಕೆನ್ನೆಗೆ ಹೊಡೆದಾಗ ಹೇಳಿದ್ದಾರೆ, ಹೆಣ್ಣುಮಕ್ಕಳು ಹೇಗಿರ್ಬೇಕು, ಹೋರಾಟ ಅಥವಾ ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ಇರಬೇಕು, ಅವಮಾನಕ್ಕೆ ಯಾವ ರೀತಿ ಸಿಡಿಬೇಕು, ಆ ಸಿಡಿಯುವ ಚೌಕಟ್ಟು ಹೇಗಿರ್ಬೇಕು, ಇತ್ಯಾದಿ ಇತ್ಯಾದಿ ಹೇಳಿ ಸರ್.
ಅದರಲ್ಲೇ ಒಂದಿಷ್ಟು ಮುಂದುವರೆದು ಹೇಳ್ಬೇಕಾದ್ರೆ ಒಂದು ವಚನ ಸಾಕು ಅನಿಸ್ತದ. ಅವ್ರೊಂದು ವಚನ ಹೇಳಿರ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ ಅಂತ. ಹೌದು, ಅರಣ್ಯದಲ್ಲೇ ಮನೆ ಮಾಡಿದ್ವಿ ನಾವು, ಏನೋ ಪ್ರಾಣಿಗಳು ಬರ್ತಾಂತ ಏನ್ ಅಂಜದ ಏನು ಅಂತ. ನಾವು ಪ್ರಜಾಪ್ರಭುತ್ವ ಬಂದು 78 ವರ್ಷದಲ್ಲಿ ಅದೇ ವಾಕ್ಯವನ್ನು ಇಟ್ಕೊಂಡೇ ಬರ್ತಾ ಇದ್ದೇವೆ. ನೀವೇನು ವಚನ ಹೇಳಿದ್ರೆ ಅಕ್ಕ ಮಹಾದೇವಿದು ಅದೇ, ಇವ್ರಿಗೆ ಅಂಜಿ ಗಿಂಜಿ ಏನು ಬರ್ತದೆ ಏನಿದೆ, ಮತ್ತೆ ಇವ್ರು ಇರೋದು ಹೀಗೆ ಮುಂದುವರೆದು ಹೇಳ್ತಾರ ಅದು. ಸಮುದ್ರದ ದಡಿಯಲ್ಲೊಂದು ಮನೆ ಮಾಡಿ ನೊರೆ ತೆರೆಗಳು ಬಂದ್ರೆ ಹೆಂಗೆ ಅಂತ, ಸಂತೆಯಲ್ಲಿ ಒಂದು ಮನೆ ಮಾಡಿದ್ವಿ ಶಬ್ದಕ್ಕೆ ನಾಚಿದೊಡೆ ಅಂತ ಒಂದು ಮಾತು ಹೇಳಿ ಮುಂದೆ ಒಂದು ಮಾತನ್ನ ಹೇಳಿರ್ತಾರ. ಅವರು ಬೆಂಗಳೂರು ಹೀಗೆ ಸಮಾಜದಲ್ಲಿ ಇದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗಾಗಿ ಅಕ್ಕ ನಮ್ಗೆಲ್ಲರಿಗೆ, ನಮ್ಮ ಮಹಿಳೆಯರಿಗೆ ಅದು ಬಹಳ ವಿಶೇಷವಾಗಿ ಆದರ್ಶ ಅಂತ ಹೇಳ್ಬೋದು. ಹೀಗಾಗಿ ಬಹಳ ಖುಷಿ ಮತ್ತೆ ಏನು ಅಂದ್ರೆ ಸರಿ, ಈ ನಮ್ದೇನು ಕಲ್ಯಾಣ ಕರ್ನಾಟಕದ ಭಾಗದ ಅನೇಕ ಜನ ಈ ಹಿಂದೆ ನಿರ್ಮಾಪಕರು ಆಗಿರೋಕೆ ನನ್ಗೇನು ಬಹಳ ಮಹತ್ವದೇನಲ್ಲ, ಆದ್ರೆ ನಮ್ಮೂರೇ ಆಗಿರುವಂತ ನಮ್ಮ BJ ವಿಷ್ಣುಕಾಂತ್ ಸರ್ ಅವ್ರು ಇದೊಂದು ಸಾಹಸ ಅಂತ ಹೇಳ್ಬೋದು ಸರ್. ಅದು ಯಾಕಂದ್ರೆ ಇತಿಹಾಸನೇ ಇಲ್ಲಿ ನಿರ್ಮಾಣ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಚಲನಚಿತ್ರ ಇದಕ್ಕೆ ಹೋದ್ರೆ ಅದೇನೋ ಒಂದು ವ್ಯಾಪಾರ ದೃಷ್ಟಿಯಿಂದ ಆ ರೀತಿ ಇಟ್ಕೊಂಡು ಬಂದಿರ್ತಾರೆ. ಆದ್ರೆ ಅದೇನೋ ನಿರೀಕ್ಷೆ ಮಾಡ್ಲಾರ್ದೇನೆ ಇತಿಹಾಸದಲ್ಲಿ ಉಳಿಬೇಕು ಅನ್ನೋದು. ಈ ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಸಿನಿಮಾ ಮಾಡಿರ್ಬೋದು, ನಮ್ಮ ಭಾಗದಲ್ಲಿ ಕನ್ನಡಕ್ಕೋಸ್ಕರ ಭಾಳ ಕೆಲಸ ಮಾಡ್ತಾ ಡಾಕ್ಟರ್ ಚನ್ನಬಸವ ಪಟ್ಟದೇವ ಸಿನಿಮಾ ಮಾಡಿರ್ಬೋದು. ಅದ್ರದ್ದೇ ಮುಂದುವರೆದ ಭಾಗನೇ ಇವತ್ತು ಅಕ್ಕ ಮದುವೆ ಮಾಡೋದು ನಿಜವಾಗ್ಲೂ ಒಂದು ಸಾಹಸದ ಕೆಲಸನೇ. ಹೀಗಾಗಿ ನಾನು ಆರಂಭದಲ್ಲಿ BJ ವಿಷ್ಣುಕಾಂತ್ ಸರ್ಗೆ ಒಂದು ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸ್ಬೋದು. ಅದೆಲ್ಲ ಹೊರತಾಗಿ ನಮ್ಮ ಸುಲಕ್ಷಾ ಮೇಡಮ್ ಅವ್ರು, ನಮ್ಮ ಬೀದರ್ನವರೇ, ನಾನು ಆಕ್ಚುಲಿ ಇವರಿಬ್ಬರಿಗೂ ಭೇಟಿ ಹಾಕೊಂಡು ನಾನು ಒಂಥರ ಕಾರಣ ಅನ್ಕೋತೀನಿ ಸರ್. ನಾನು ಕಳೆದ ಒಂದು ಸಮ್ಮೇಳನದಲ್ಲಿ ನಮ್ಮ ಬೀದರ್ನಲ್ಲಿ ಸಿನಿಮಾ ಇಂಡಸ್ಟ್ರಿ ಎಷ್ಟು ಜನ ಕೆಲಸ ಮಾಡ್ತಾರೆ ಇವರೆಲ್ಲ ಒಂದ್ ಕಡೆ ಸೇರಿಸಿದ್ದೆ ಸರ್, ಒಂದು ಗೋಷ್ಠಿ ಅಂತೆ ಮಾಡಿದ್ದೆ ನಾನು. ಆ ಸಂದರ್ಭದಲ್ಲಿ ಉಮೇಶ್ ಅವರೇ ನನಗೆಲ್ಲ ಹೆಲ್ಪ್ ಮಾಡಿಬಿಟ್ಟು, ನಮ್ಮ ಬೀದರ್ ಎಷ್ಟು ಜನ ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೋ ಅಥವಾ ಬೇರೆ ಕಡೆ ಮಾಡ್ತೀನಿ ಅಂತ ಹೇಳಿದ್ರೆ ಇವರೆಲ್ಲ ಒಟ್ಟಾಗಿ ಒಂದು ಸೇರಿದಾಗ ನಾನು ಮಾತಾಡೋ ಒಂದು ಮಾತನ್ನು ಹೇಳಿದ್ದೆ, ನಮ್ಮಲ್ಲೇ ನಿರ್ದೇಶಕರಿದ್ರಿ, ನಿರ್ಮಾಪಕರಿದ್ರಿ, ನಟಿಯರಿದ್ದಾರೆ, ನಟಗಳಾದರೆ, ನೀವೆಲ್ಲ ಸೇರ್ಕೊಂಡು ಯಾಕೆ ಒಂದು ಸಿನಿಮಾವನ್ನ ಮಾಡಬಾರ್ದು ಅಂತ ಹೇಳಿ. ಬಹುಶಃ ಅದು ಖುಷಿ ಆಯ್ತದ, ಇವರೆಲ್ಲ ಸೇರ್ಕೊಂಡು ಇಂಥ ಒಂದು ಸಿನಿಮಾದಲ್ಲಿ ಇದಾಗಿದ್ದು ನನಗೆ ವಿಶೇಷವಾದಂತ ಖುಷಿ ಸರ್. ಸುಲಕ್ಷಣವೂ ಹೌದು. ಹೌದು, ಏನು ಅದ್ಭುತ ವ್ಯಕ್ತಿತ್ವ. ಆ ಅಕ್ಕ ಮಹಾದೇವಿಗಂತೂ ಅದು ಹೇಳಿ ಮಾಡಿಸಿದಂತ ನೀವೇನಾದ್ರು ನೋಡಿದ್ರ ಸಿನಿಮಾ? ನಾನು ಸುಮ್ಮನೆ ಟ್ರೈಲರ್ ಅಲ್ಲಿ ನೋಡಿದ್ದೀನಿ ಸರ್, ಇಡೀ ಸಿನಿಮಾ ನೋಡ್ಲಿಲ್ಲ. ಭಾರಿ ಅದ್ಭುತ ಆಗಿದೆ ಸರ್. ಒಂದೆರಡು ಇದು ಸೀನ್ ಅನ್ನು ನೋಡಿದ್ದೀನಿ ನಾನು. ಒಂದೆರಡು ಸಾರಿ ಅಂತೂ ಇಡೀ ಕಣ್ಣನ್ನೇ ಕೆಂಪಾಗಿಡಿಸುವಂತ ಘಟನೆಗಳಲ್ಲಿ ಕಾಣಿರ್ತವೆ ಸರ್. ಇಡೀ ಸಿನಿಮಾ ನೋಡಿಲ್ಲ ಸರ್. ಈಗ ವಿತರಣೆಯಲ್ಲಿ ನಿಮ್ಮ ಪಾತ್ರ ಏನು? ನಾನು ಕಲ್ಯಾಣ ಕರ್ನಾಟಕದ ತಗೊಂಡು ಬಿಟ್ಟಿದ್ದೀನಿ ಸರ್. ಅಂದ್ರೆ ನಮ್ಮ ಭಾಗದಲ್ಲಿ ನಾನು ಸಹಜವಾಗಿ ಮುಟ್ಬೋದು ಅನ್ನೋದೊಂದು ಇದಿದೆ ನನಗೆ. ನಮ್ಮ ಬಸವಪರ ಸಂಘಟನೆಗಳ ಎಲ್ಲರ ಜೊತೆ ನನ್ನ ಒಟ್ಟುವಂತ ಒಂದು ಬಾಂಧವ್ಯ ಇದೆ. ಸುಮಾರು 2 ದಶಕಗಳಿಂದ ನಾನು ಬಸವ ಕೇಂದ್ರ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅದ್ರ ಜೊತೆನೆ ಇವತ್ತು ಶರಣ ಸಾಹಿತ್ಯ ಪರಿಷತ್ ಇರ್ಬೋದು, ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಜಾಗತಿಕ ಲಿಂಗಾಯತ್ ಮಹಾಸಭಾ ಇದೆ, ರಾಷ್ಟ್ರೀಯ ಬಸವದಳ, ಬಸವ ಕೇಂದ್ರ, ಈ ತರ ಎಲ್ಲ ಸಂಸ್ಥೆಗಳ ಜೊತೆಗಿರೋ ಸಲುವಾಗಿ ಆ ನಮ್ಮ ಭಾಗದಲ್ಲಂತೂ ಎಲ್ಲ ಜಿಲ್ಲೆಗಳಲ್ಲೂ ಬಹಳ ಜನ ಪರಿಚಯ ಇರ್ತಾರೆ. ಅದು ಮತ್ತೆ ನಾವು ಸಹಜವಾಗಿ ಮುಟ್ಟುತ್ತೆ ಸರ್. ಯಾಕಂದ್ರೆ ನಮ್ಮ ಭಾಗದಲ್ಲೇ ಶರಣ ಇಷ್ಟೆಲ್ಲ ಕ್ರಾಂತಿ ನಾವು ಪ್ರತಿನಿತ್ಯನೂ ಇವೆಲ್ಲ ಓದ್ತಾ ಇರ್ತೀವಿ, ದಿನನಿತ್ಯ ಕಾರ್ಯಕ್ರಮದಲ್ಲಿ ಇರ್ತಾ ಇರ್ತೀವಿ. ಹೀಗಾಗಿ ನಮ್ಮ ಭಾಗದಲ್ಲೂ ಓಡುತ್ತೆ ಅದು. ಹಾಗಾಗಿ ನಮ್ಮ ಸರಳಾಗಿನೇ ಎಲ್ಲ ಜಿಲ್ಲೆಯಲ್ಲಿ ಮುಟ್ಟಬಹುದು. ಉಮೇಶ್, ನಿಮ್ಮ ಸಿನಿಮಾದ ಒಟ್ಟು ಪ್ರಯಾಣದಲ್ಲಿ, ಇಲ್ಲಿವರೆಗಿನ ಪ್ರಯಾಣದಲ್ಲಿ ಆರಂಭ ಅಲ್ಲಿಂದ ಆದದ್ದು ಅಂತ ಅನ್ಕೊಳ್ತೇನೆ. ಮತ್ತೆ ಅವರೊಟ್ಟಿಗೆನೆ ಕೆಲಸ ಮಾಡುವಂತ ಒಂದು ಈ ಸಮಯ, ಅಕ್ಕ ಮಹಾದೇವಿ ಬಗ್ಗೆ ಅವರೊಟ್ಟಿಗೆ ಕೆಲಸ ಮಾಡಿದ್ದು, ಒಬ್ಬ ನಿರ್ದೇಶಕನಾಗಿ ವಿಷ್ಣುಕಾಂತ್ ಯಾವ ಮಟ್ಟದಲ್ಲಿ ಇದನ್ನ ಮಾಡಿದ್ದಾರೆ, ಏನು ಅನಿಸ್ತದೆ? ಇಂಟರ್ವ್ಯೂ ಶುರು ಆಗೋಕೆ ಮುಂಚೆ ನೀವು ಒಂದು ಮಾತು ಹೇಳಿದ್ರಿ, BJ ವಿಷ್ಣುಕಾಂತ್ ಅವರು ಒಬ್ಬ ಸೃಜನಶೀಲ ರೈಟ್ರು, ಡೈರೆಕ್ಟ್ರು, ಅದೆಲ್ಲ ಆದ್ರೂ ನಿಮಗೆ ತುಂಬ ಆತ್ಮೀಯ ಸ್ನೇಹಿತರು ಅಂತ ಹೇಳಿದ್ರಿ. ಸೊ ಹಾಗೆ ಅವರು ಒಬ್ಬ ಡೈರೆಕ್ಟರ್ ಆಗಿದ್ದಾರೆ ಅಥವಾ ನಾನೊಬ್ಬ ಬೀದರ್ನಿಂದ ಬಂದಂಥ ಒಬ್ಬ ಹುಡುಗ ಆಗಿದ್ದೀನಿ ಅನ್ನೋದಕ್ಕಿಂತ ಅವ್ರು ಹಿರಿಯ ಅಣ್ಣನ ಸ್ಥಾನದಲ್ಲಿದ್ದಾರೆ, ನನಗೆ ನಾನು ತಮ್ಮನ ಸ್ಥಾನದಲ್ಲಿದ್ದೀನಿ ಅಂತ ಹೇಳ್ಕೊಳ್ತೀನಿ. ಸೊ ನನಗೆ ಇಂಡಸ್ಟ್ರಿಗೆ ನೀವು ಹೇಳ್ದಂಗೆ ನನ್ನ ಪಯಣ ಶುರು ಆಗಿದ್ದೆ ಅಲ್ಲಿಂದ. ಇನ್ಫ್ಲುಯೆನ್ಸು ಉಪೇಂದ್ರ ಅದೆಲ್ಲ ಆಗಿದ್ರು ಬರೋದಕ್ಕೆ ಒಂದು ಗೇಟ್ ಓಪನಿಂಗ್ ಅಂತಾರಲ್ಲ, ಅದು ಗೇಟ್ ಓಪನಿಂಗ್ ಅವರು ಮತ್ತು ಬೀಗ ತೆಗೆದವ್ರು ಇವರೇನೆ. ಅವ್ರಿಗೆ ಪರಿಚಯ ಮಾಡಿಕೊಟ್ಟವರು ಸುರೇಶ್ ಸರ್. ಮತ್ತವ್ರು ಬೀಗ ಹಾಕದೇ ಇರಲಿ ಅಂತ ಆಶಿಸ್ತಾರೆ. ಇಲ್ಲ, ಹಾಕಲ್ಲ ಸರ್. ಸೊ ಅಲ್ಲಿಂದ ಶುರು ಆಗಿದ್ದು ಮೊದಲನೇ ಸಿನಿಮಾ ಸರ್ ಜೊತೆ ಆಯ್ತು. ಅದಾದ್ಮೇಲೆ ಉಪ್ಪಿ ಸರ್ ಜೊತೆ ಮಾಡಿದೆ, ಸುದೀಪ್ ಸರ್ ಜೊತೆ ಎಲ್ಲ ಆ ಪಯಣ ಬೆಳ್ಕೊಂಡು ಬಂತು. ಅದಾದ್ಮೇಲೆ ನಂದು ಇಂಡಿಪೆಂಡೆಂಟ್ ಆಗಿನೂ ವಿದ್ಯಾ ಗಣೇಶ ಅಂತ ಒಂದು ಸಿನಿಮಾ ಮಾಡಿದೆ ಸರ್. ಸೊ ಈ ಗೌರ್ಮೆಂಟ್ ಸ್ಕೂಲ್ಗಳ ಇದ್ರ ಮೇಲೆ ಮಾಡಿದ್ದು, ಅದಕ್ಕೂ ಮೇಡಮೇ ಹೀರೋಯಿನು.
ಮಲ್ಲು ಜಮಖಂಡಿ ಹೀರೋ, ನಮ್ಮ ಉತ್ತರ ಕರ್ನಾಟಕದ ಯೂಟ್ಯೂಬರ್. ಸೊ ಅವರೆಲ್ಲ ಸೇರ್ಕೊಂಡು ನಾವು ಮಾಡಿದ್ವಿ. ಅದಕ್ಕೂ ತುಂಬ ಅದ್ಭುತವಾದ ಸಪೋರ್ಟ್ ಎಲ್ಲ ಮಾಡಿದ್ರು. ಅದಾದಮೇಲೆ ಸರ್ ಇದು ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಡೈರೆಕ್ಟ್ರು ಬೇಡ ಅಂತ ಅಂದರು. ಕೆಲಸ ಮಾಡಿ, ಬಟ್ ಈ ಥರ ಇಲ್ಲ ಸರ್ ಅದು ಏನೋ ಗೊತ್ತಿಲ್ಲ, ನನಗೆಲ್ಲರೂ ದೇವಿ ಆಶೀರ್ವಾದ ಆಗಬೇಕು ಅಂತಾರೆ. ಮೋಸ್ಟ್ಲಿ ಗುರುಗಳ ಥರದಲ್ಲಿ ನಿಮ್ದಾಗಲಿ, ದೇವಿ ಥರದಲ್ಲಿ ಅಕ್ಕ ಮಹಾದೇವಿ ಆಶೀರ್ವಾದ ಆಗಲಿ ಅಂತ ಮಾಡಿದ್ವಿ. ಸೊ ಅವರೆಲ್ಲ ಹೇಳ್ಕೊಂಡಂಗೆ ಹಂಚ್ಕೊಂಡಂಗೆ ತುಂಬ ಚಿತ್ರಕ್ಕೆ ಏನೇನು ಬೇಕು, ಕೆಲವೊಂದು ಸಿನಿಮಾಗಳು ಅದಕ್ಕೆ ಏನು ಬೇಕು ಅದು ಮಾಡಿಸ್ಕೊಳ್ಳುತ್ತೆ ಅನ್ನತ್ತಲ್ಲ ಸರ್, ಅದು ನನ್ನ ಕಣ್ಣಿಂದ ನೋಡ್ತಂಥ ಸಿನಿಮಾ ಇದಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಎಲ್ಲೆಲ್ಲಿ ಏನೇನು ಬೇಕು, ನಾವು ಯಾವುದೇ ಸಿನಿಮಾ ಜಾನರಲ್ಲಿ ಅಲ್ಲಿ ಏನೋ ಬೇಕು ಅಂತ ನಾವು ಫಸ್ಟೇ ಪ್ರಿಪೇರ್ ಮಾಡಿ ಎಲ್ಲ ಮಾಡಿದ್ರು ಏನೋ ಎಡವಟ್ಟುಗಳಾಗುತ್ತೆ. ಬಟ್ ಈ ಸಿನಿಮಾಗೆ ನಾವು ಹೆಂಗೆ ಬ್ಲ್ಯಾಂಕ್ ಆಗಿ ಹೋದ್ರೂ ಅದಕ್ಕೆ ಏನು ಬೇಕೋ ಅದು ಪಟ್ ಅಂತ ರೆಡಿ ಆಗೋದು. ಜೂನಿಯರ್ ಆರ್ಟಿಸ್ಟ್ ಬೇಕಾ, ಹಿಂಗೆ ಕಣ್ಣಾಯ್ಸ್ ಬರೋಷ್ಟೊತ್ತಿಗೆ ನನಗೆ ಗೊತ್ತಿರ್ತಿರ್ಲಿಲ್ಲ ಅಷ್ಟೊಂದು ಜನ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಿರೋರು. ಸೊ ಆ ಥರದ್ದೆಲ್ಲ ಆಯಿತು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಳ್ತೀನಿ ಸರ್. ಯಾಕಂದರೆ ಕಮರ್ಷಿಯಲ್ ಸಿನಿಮಾ ಬಿಲ್ಡಪ್ ಶಾಟು ಫ್ರೈಯರ್ ಹಾಕಿ ಅದೆಲ್ಲ ಓಕೆ. ಈ ಪಿಕ್ಚರ್ಗೆ ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಯಿತು. ಯಾಕಂದರೆ ಆ ವಚನಗಳಲ್ಲಿರೋಂಥ ಗಾಢವಾದ ಮೀನಿಂಗ್ ಆಗಿರ್ಬೋದು, ಆ ಮೇಕಿಂಗ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಕೆಲವು ಆರ್ಟಿಸ್ಟ್ಗಳು ಅದನ್ನು ಇನ್ವಾಲ್ವ್ ಆಗಿ ಮಾಡಿದಾಗ, ಈಗ ಸುಚೇಂದ್ರ ಪ್ರಸಾದ್ ಸರ್ ಅಂಥ ಅನುಭವ, ಅವ್ರ ಕನ್ನಡದ ಬಗ್ಗೆ ನಿಮಗೆ ನಾನು ಹೇಳಬೇಕಾಗಿಲ್ಲ ಸರ್. ಸೊ ಅವರು ಆ ವಚನಗಳು, ಈಗ ಸರ್ ಬರೆದಿರೋ ವಚನಗಳೆಲ್ಲ ಕೇಳ್ಬಿಟ್ಟು ಅದನ್ನು ಹೇಳಕ್ಕೆ ಶುರು ಮಾಡಿದಾಗ ಅಲ್ಲೇ ರೋಮಾಂಚನ ಆದಂಗೆ ಇರ್ತಿತ್ತು. ಆ ವಾಗ್ವಾದ ಅಕ್ಕಮಹಾದೇವಿದು ಅವ್ರದ್ದು ಎಲ್ಲ. ಸೊ ಅದೆಲ್ಲ ಆಮೇಲೆ ಸರ್ ಕೌಶಿಕ್ ರಾಜನ್ ಕ್ಯಾರೆಕ್ಟರ್ ಮಾಡಿದಾಗ ಆಗಿರ್ಬೋದು, ಅವೆಲ್ಲ ಒಂದೊಂದು ಎಪಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಕೊಬೋದು ಸರ್ ಅದನ್ನು. ಸೊ ಈಗ ಬಿಡುಗಡೆ ಹೊತ್ತಿನಲ್ಲಿ ಒಬ್ಬ ಸಿನಿಮಾದ ಒಳಗಿನ ಮನುಷ್ಯನಾಗಿ ಬೆಂಗಳೂರಿನಿಂದ ಹುಟ್ಟಿದ್ದು ಬೆಳೆದದ್ದು ಆ ಕಡೆ ಆದ್ರೂ ಕೂಡ ಬೆಂಗಳೂರಿನಿಂದ ನೀವೀಗ ಆ ಕಡೆ ಸಿನಿಮಾವನ್ನ ನೋಡುವ ಒಂದು ವ್ಯಕ್ತಿ ಅಂತ ಅಂದ್ಕೊಂಡ್ರೆ ಹೇಗೆ ಅನಿಸ್ತದೆ ಬಿಡುಗಡೆ ಈ ಸಂದರ್ಭ? ಸರ್ ಬಿಡುಗಡೆ ಸಂದರ್ಭದಲ್ಲಿ ಸರ್ ಹೇಳ್ದಂಗೆ ಎಮೋಷನಲಿ ಸಿನಿಮಾ ವಿಜುವಲ್ ಆ್ಯಂಡ್ ಎಮೋಷನ್ ಮೇಲೆ ಹಿಡಿದಿಟ್ಟಿರೋದು. ಸೊ ಆ ಎರಡು ಇದರಲ್ಲಿ ವೇಯಲ್ಲಿ ನಾವು ತುಂಬ ಚೆನ್ನಾಗಿ ರೀಚ್ ಆಗಿದ್ದೀವಿ ಅಂತ ಎದೆ ತಟ್ಕೊಂಡು ಹೇಳ್ಬೋದು ಸರ್. ಆಮೇಲೆ ಸಿನಿಮಾ ನೋಡೋದು ಒಬ್ಬ ಪ್ರೇಕ್ಷಕನಾಗಿ ಅನ್ನೋದಕ್ಕಿಂತ ಅಕ್ಕ ಮಹಾದೇವಿ ಜೀವನ ಚರಿತ್ರೆ ನನ್ನ ಕಣ್ಮುಂದೆ ಆಸ್ ಆಫ್ ನೋ ನಾನು ಆ ಎರಾದಲ್ಲಿ ಇದ್ದೀನಿ ಅನ್ನೋ ಫೀಲ್ ಅಂತ ಸಿನಿಮಾ ಕೊಟ್ಟಿದೆ ಅಂತ. ಸುಲಕ್ಷಣ ಪಾತ್ರವು ಆ ಥರ ಇದೆ ಸರ್. ಅವರು ನಿಜವಾಗ್ಲೂ ಈಗ ಸರ್ ಹೇಳ್ದಂಗೆ ಅವತ್ತು ಫಸ್ಟ್ ಮುಹೂರ್ತ ಮಾಡಿದಾಗ ಎಷ್ಟೋ ಜನ ಬಂದು ಕೈ ಮುಗಿದು ಕಾಲಿ ಮುಗಿದು ಆ ಥರದ್ದೆಲ್ಲ ಮಾಡಿದ್ದಾರೆ. ಆಮೇಲೆ ವಜ್ರಮುನಿ ಸರ್ ಯಾವಾಗೋ ಒಂದು ಇಂಟರ್ವ್ಯೂ ನಿಮ್ಮ ಚಾನಲಲ್ಲೇ ನೋಡಿದ್ದು ನಾನು. ಅವ್ರು ಹೇಳಿದ್ರಂತೆ ಎಲ್ಲ ಕಡೆ ಹೋದಲ್ಲಿ ನನ್ನನ್ನು ಬೈತಾರೆ ಅಂತ. ಆವಾಗ ನೀವುಗಳು ಯಾರೋ ಹಿರಿಯರು ಹೇಳಿದ್ರಂತೆ, ನೀವು ವಿಲನ್ ಪಾತ್ರ ಮಾಡಿ ಬೈಸ್ಕೊಂಡಾಗ ಆವಾಗ ನೀವು ಅವ್ರ ಮನ್ಸಿಗೆ ಮುಟ್ಟಿದ್ದೀರಿ ಅನ್ನೋ ಥರದಲ್ಲಿ. ಕೌಶಿಕ್ ರಾಜನ್ ಪಾತ್ರ ಮಾಡಿ 100% ಸರ್ ಮನ್ಸಿಗೆ ಮುಟ್ಟಿದ್ದಾರೆ. ಅಷ್ಟೇ ಚೆನ್ನಾಗಿ ಅಕ್ಕ ಮಹಾದೇವಿ ಪಾತ್ರ ಮಾಡಿ ಎಮೋಷನಲಿ ಇವರು ಮುಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ ಸರ್. ಸಿನಿಮಾಗಳ ಸ್ವೀಕರಿಸ್ಲಿಕ್ಕೆ ರೆಡಿ ಪಾತ್ರ ಸರ್, ಅವ್ರ ರೈಟರ್ ನಾನೇ ಅಲ್ವಾ? ಸೊ ಇಡೀ ತಂಡಕ್ಕೆ ಬಹಳ ದೊಡ್ಡ ಆತ್ಮವಿಶ್ವಾಸ ಇದೆ ನಿಮ್ಗೆ ಅಲ್ವಾ? ಖಂಡಿತ ಸರ್. ಸರ್, ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ಅಥವಾ ಈ ತರ ಸಿನಿಮಾದ ಬಗ್ಗೆ, ಈ ತರ ಸಿನಿಮಾ ಮತ್ತೆ ಮತ್ತೆ ಬರಬೇಕು ಅನ್ನೋದ್ರ ಬಗ್ಗೆ, ಅಥವಾ ಉತ್ತರ ಕರ್ನಾಟಕದ ಆ ನೆಲದ ಸಾಂಸ್ಕೃತಿಕ ವೈಭವ ಇದೆಯಲ್ಲ, ಅದು ಹೆಚ್ಚೆಚ್ಚು ಚಿತ್ರವಾಗಿ ಬರಬೇಕು ಅನ್ನುವ ಆಸೆಯ ಬಗ್ಗೆ ಏನ್ ಹೇಳ್ತೀರಿ? 2-3 ವಿಚಾರಗಳನ್ನ ಜೊತೆಗಿಟ್ರಿ ಸರ್. ಇತ್ತೀಚಿನ ದಿನಗಳಲ್ಲಿ ಈಗ ನಾವೇನು ಚಲನಚಿತ್ರ ನೋಡ್ತಾ ಇದ್ದೀವಿ ಸರ್, ಒಂದು ಕುಟುಂಬ ಸಮೇತವಾಗಿ ಮಕ್ಕಳ ಜೊತೆ ಕುಂತು ನೋಡುವಂಥ ಸಿನಿಮಾಗಳು ಯಾಕೋ ಭಾಳ ಅಪರೂಪ ಆಗ್ಬಿಟ್ಟು. ಮತ್ತು ಕನ್ನಡಿಗರಿಗೂ ಏನು ಭಾಷಾಭಿಮಾನದ ಕೊರತೆ ಏನೋ ಗೊತ್ತಿಲ್ಲ, ಬೇರೆ ಭಾಷೆಗಳ ಚಿತ್ರಗಳು ಹೋದ್ರು ಕನ್ನಡ ಚಿತ್ರಗಳು ಇವತ್ತಿಗೂ ಹೋಗ್ತಾ ಇಲ್ಲ. ಯಾವುದೇ ಇದ್ರ ಭಾಳ ಸಲ ನೋಡ್ತಾ ಇದ್ದೀವಿ, ಆ ಮಟ್ಟಿಗೆ ಆ ರೇಂಜಿಗೆ ಅವು ಹೋಗ್ತಾ ಇಲ್ಲ ಅಂತ. ಮೊಬೈಲ್ ಬಂದು ಕುಟುಂಬ ವಿಘಟಿತ ಆಯ್ತು. ಸಿನಿಮಾ ಕೂಡ ಕುಟುಂಬವನ್ನ ಒಟ್ಟಿಗಿಟ್ಟು ಸಿನಿಮಾ ನೋಡದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಈಗ. ಹೀಗಾಗಿ ಅದು ಬಹಳ ವಿಶೇಷವಾಗಿ ನಾವು ಉತ್ತರ ಕನ್ನಡಕ್ಕೆ ನಾವೇನೋ ಹೋಗ್ಬಿಟ್ರೆ ನಮ್ಮಲ್ಲಿ ಪ್ರತಿಭೆಗಳಿಗೆ ಏನು ಕೊರತೆ ಇಲ್ಲ. ಆದರೆ ಈ ಇಂಡಸ್ಟ್ರಿಯಲ್ಲಿ ಅಷ್ಟು ಗಟ್ಟಿಯಾಗಿ ಯಾಕೋ ನಿಲ್ಲಿಲ್ಲ ಅಂತೆಲ್ಲ ಒಂದ್ ಕಡೆ ಅದು ಅನಿಸ್ತದೆ ನಮ್ಗೆ ಉಳಿದವ್ರಿಗೆ. ಇವರು ಕ್ಷೇತ್ರದಾಗ ಇರ್ತಾರೆ, ಇವ್ರಿಗೇನು ಗೊತ್ತಿಲ್ಲ, ಆದ್ರೆ ನಮ್ಮವ್ರು ಹೇಳ್ಕೊಳ್ಳೋಂಥದ್ದು ಹಂಗೆ ಆ ಥರ ಏನಾಗಲಿಲ್ಲ. ಆದರೆ ಆ ಪ್ರತಿಭೆಗಳನ್ನ ಹೊರತರುವಂಥ ಒಂದು ಕೆಲಸ ಈ ಸಿನಿಮಾ ಮೂಲಕ ಆಗುತ್ತೆ ಅಂತ ಜೊತೆಗೇನೆ ಇದು ಬರೀ ಉತ್ತರ ಕರ್ನಾಟಕ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕ ಅಲ್ಲ ಸರ್, ಇಡೀ ನಾನು ಕರ್ನಾಟಕ ಅಲ್ಲದೆ ಇಡೀ ದೇಶದ ಜನರು ಇದ್ರ ಬಗ್ಗೆ ನೋಡ್ಬೇಕಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಾವು ಮಹಿಳೆಯರ ಬಗ್ಗೆ ನಾವೆಲ್ಲ ನೋಡ್ತಾ ಇದ್ದೀವಿ ಸರ್. ದಿನನಿತ್ಯ ಏನೇನು ಕೇಳಬಾರ್ದು ನೋಡಬಾರ್ದು ಅಂತ ಅಸಹ್ಯಗಳ ರೀತಿಯಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಮತ್ತು ನಮ್ಮ ಮಹಿಳೆಯರು ಹಾಗೆ ಆಗ್ಬಿಟ್ರು. ಇದು ಹೇಳ್ತೀವಿ ನಾವು, ಈಗ ಜಾಗತಿಕರಣ ಕ್ರಮದಲ್ಲಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ ನಲುತ್ತಿರೋ ಒಂದು ಸಂದರ್ಭದಲ್ಲಿ ಇವತ್ತು ವಿದೇಶಿಯರೆಲ್ಲ ಭಾರತದ ಶ್ರೇಷ್ಠ ಸಂಸ್ಕೃತಿ ಬಗ್ಗೆ ಇವತ್ತು ಮಾತಾಡ್ತಾರೆ. ಆದರೆ ನಾವು ಭಾರತೀಯರೆಲ್ಲ ಇವತ್ತು ವಿದೇಶಿ ಸಂಸ್ಕೃತಿಯನ್ನ ನಾವೇ ಅಳವಡಿಸ್ಕೊಳ್ತಿರ್ತೀವಿ ಅಂತ ಎಲ್ಲ ಹೇಳಿದ್ದಕ್ಕೆ ಹೇಳ್ತೇನೆ. ಅದರಲ್ಲೂ ಪವಿತ್ರವಾದಂಥ ಒಂದು ಕಥೆಯ ಬಗ್ಗೆ, ಸಿನಿಮಾದ ಬಗ್ಗೆ, ಅಕ್ಕನ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಆದರೆ ಇದೇ ನನ್ನ ಸ್ಟುಡಿಯೋದ ಕೆಳಗಡೆ ಒಂದು ದಿನದ ಹಿಂದೆ ಒಂದು ಇಂಟರ್ವ್ಯೂ ಮಾಡಿ ಮುಗಿಸಿ ಹೋಗುವಾಗ ಸಾಮಾನ್ಯ ಸುಲಕ್ಷಣ ಆಚೆ ಈಚಿನ ವಯಸ್ಸಿನವರೇ ಇರ್ಬೋದು, ಪ್ಯಾಂಟು ಶರ್ಟು ಹಾಕ್ಕೊಂಡು
ಅಕ್ಕಪಕ್ಕದಲ್ಲಿ ಒಂದು 20 ಜನ ಹುಡುಗರು ಸಿಗರೇಟ್ ಸೇರ್ತಾ ಇದ್ದಾರೆ. ಅವರಿಗೆ ಸಾಟಿ ಆಗುವ ಹಾಗೆ ಇವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಆ ಕಾಂಪೌಂಡ್ ಹತ್ರ ಕೂತ್ಕೊಂಡು ಓಪನ್ ಅಂದ್ರೆ ಸ್ತ್ರೀ ಸಬಲೀಕರಣ ಹೇಳ್ತೇವೆ, ಫೆಮಿನಿಸಮ್ ಅಂತೇವೆ, ಇನ್ನೊಂದು ಮಗದೊಂದು ಅವರಿಗೆ ಪ್ರತ್ಯೇಕ ಕಾನೂನು ಎಲ್ಲವೂ. ಆದರೆ ಕೊನೆಗೂ ಈ ಸಮಾಜ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ ಅಂತ ನೋಡಿದಾಗ ನನಗೆ ಸುಲಕ್ಷಣನ ಒಟ್ಟು ಭಾವನಾತ್ಮಕವಾದ ಪ್ರತಿಕ್ರಿಯೆ ನನಗೆ ಯಾಕೆ ರೋಮಾಂಚನವನ್ನ ತಂತು ಅಂದ್ರೆ, ಒಬ್ಬ ಹೆಣ್ಣುಮಗಳು ಈ ಕಾಲದಲ್ಲಿ ಹುಟ್ಟಿಯೂ ಕೂಡ ಅವಳಿಗೆ ಕೊನೆಗೂ ಅಕ್ಕ ದಕ್ಕಿದ್ಲಲ್ಲ, ಅದು ಬಹಳ ಮುಖ್ಯ ಅಂತ. ಈಗ ಅಕ್ಕನ ಪಾತ್ರ ಮಾಡ್ತಾರೆ, ಪಾತ್ರವನ್ನಷ್ಟೇ ಮಾಡ್ತಾರೆ, ಕೆರವನ್ನೆಲ್ಲ ಕೂತ್ಕೊಳ್ತಾರೆ, ಆಮೇಲೆ ಅದು ಬಟ್ಟೆ ಪಾತ್ರ ಡೈಲಾಗು ಅಷ್ಟೇ ಆಗತ್ತೆ. ಆದ್ರೆ ಅಕ್ಕ ಒಳಗಡೆ ಪ್ರವೇಶ ಮಾಡೋದಿಲ್ಲ, ಅದು ನಮಗೂ ಪ್ರವೇಶ ಆಗುದಿಲ್ಲ ನೋಡಿದವರು ಕೂಡ. ಹಾಗಾಗಿ ಅಂದ್ರೆ ಈ ವಿಘಟಿತ ಸಂದರ್ಭ, ಹೆಣ್ಮಕ್ಳು, ನಮ್ಮ ಸಂಸ್ಕೃತಿ, 6 ತಿಂಗಳಿಗೆ ಇವತ್ತು ಡೈವರ್ಸು, ನೀವು ಹೇಳಿದ್ರಲ್ಲ ಅಕ್ಕನ ವಚನದಲ್ಲಿ ಕೊನೆಗೇನಿದೆ, ಸಂಯಮ, ತಾಳ್ಮೆ, ಸಹನೆ ಇವೆಲ್ಲ ಬರುತ್ತೆ. ಅದರದ್ದು ಯಾವುದೂ ಇಲ್ಲ ಇವತ್ತು. ಹಾಗಾಗಿ ಬಹುಶಃ ಈ ಕಾಲಕ್ಕೆ ಅಕ್ಕನ ಸಿನಿಮಾ ಬಹಳ ಬಹಳ ಒಂದು ಔಷಧಿಯ ರೂಪದಲ್ಲಿ, ಒಂದು ಚಿಕಿತ್ಸೆಯ ರೂಪದಲ್ಲಿ ದಕ್ಕಬೇಕಾದ ಅಗತ್ಯ ಇದೆಯೇನೋ ಅಂತ ಅನಿಸ್ತದೆ. ಖಂಡಿತ ಇದೆ ಸರ್. ಒಂದಿಷ್ಟು ನಮ್ಮ ಪಾಲಕರು ಎಲ್ಲೋ ಎಡುತ್ತೀವಿ ಅಂತ ಅನಿಸ್ತು ಸರ್. ಪಾಲಕರ ತಲೆಯಲ್ಲಿ ಪಾಲಕರು ಒಂಥರ ಎಡೆಯುವುದಲ್ಲ, ಪಾಲಕರೇ ಎಡುವುದು. ಅವ್ರು ಬರೀ ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕಂತ ಏನೋ ಹೊರಟ್ರಲ್ಲ, ಆಕ್ಚುಲಿ ತಪ್ಪಿದವ್ರ ಅಲ್ಲೇನೆ. ಮಕ್ಕಳ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಕೊಟ್ಟಿದ್ದೆ ಆದ್ರ ಬಹುಶಃ ಈ ಮಕ್ಕಳಿಗೆ ಎಲ್ಲಿ ಸರ್ ಸಂಸ್ಕೃತಿ, ಅವ್ರಿಗೆ ಅದು ಏನ್ ಬೇಕೇ ಇಲ್ಲ. ಕರ್ನಾಟಕದ ಎಷ್ಟು ಕುಟುಂಬದಲ್ಲಿ ವಚನದ ಪಾಠ ನಡೀತಾ ಇದೆ ಹೇಳಿ ನೋಡ? ಸಿಕ್ಕಾಪಟ್ಟೆ ಇದೆ ಸರ್ ಇತ್ತೀಚೆಗೆ. ಆದ್ರೆ ಏನ್ ಸಮಸ್ಯೆ ಏನೈತಂದ್ರೆ ಆ ಬಸವಣ್ಣ ಒಂದು ಕಮ್ಯುನಿಟಿ ತರಾನೇ ಬಂದ್ಬಿಡ್ತವ. ಒಂದು ಎರಡನೇದು ನಿತ್ಯ ನಿರಂತರ ಮಕ್ಕಳಿಗೆ ಹೇಳ್ಕೊಡುವ ಕೆಲಸ ಆಗ್ತಾ ಇಲ್ಲ. ಕೆಲವೊಂದು ಮಠ ಮನೆ ಎಲ್ಲೋ ಬೆರಳಿಕೆಯಲ್ಲಿ ಎಲ್ಲೋ ಸ್ವಲ್ಪ ಕಾಣ್ಬೋದು, ಹೊರತಾಗಿ ಎಲ್ಲೂ ಇಲ್ಲ, ಅದು ಸಿಗ್ತಾ ಇಲ್ಲ. ಈಗ ಅದು ಎಲ್ಲ ಕಡೆ ಎಲ್ಲರ ಕುಟುಂಬದಲ್ಲೂ ಆಗ್ತಾ ಇದೆ. ಆದ್ರಿಂದಲೇ ಅಕ್ಕ ಮಹಾದೇವಿ ಅಂತ ಬಸವಣ್ಣನಂತ ಈ ಚಾರಿತ್ರಿಕ ಪುರುಷರ ಸಿನಿಮಾ ಯಾಕಿವತ್ತು ಪ್ರಸ್ತುತ ಮುಖ್ಯ ಅಂತಂದ್ರೆ ಈ ಕಾರಣಕ್ಕಾಗಿ. ಸರ್ ಈಗ ರೀಸೆಂಟ್, ಸಾರಿ ಇಂಟ್ರಪ್ಷನ್ಗೆ, ರೀಸೆಂಟ್ ಈ ಪ್ರಮೋಷನ್ ಆಕ್ಟಿವಿಟಿ ಇದ್ರಲ್ಲಿ ಹೋಗಿದ್ವಿ, 1-2 ಕಾನ್ವೆಂಟ್ ಸ್ಕೂಲ್ಗಳಿಗೆ ಹೋಗಿದ್ವಿ. ಅವ್ರಿಗೆ ಅಕ್ಕ ಮಹಾದೇವಿ ಚರಿತ್ರೆ ಅದು ದೂರದ ಮಾತು. ಅಕ್ಕ ಮಹಾದೇವಿ ಯಾರು ಅನ್ನೋದೇ ನಾವು ಇಂಟ್ರೊಡಕ್ಷನ್ ಕೊಟ್ಟು ಮಾತಾಡ್ಬೇಕಾಗಿತ್ತು. ಅದೇ ನಮ್ಮ ಗುರುಕುಲಗಳಿದೆ ಅಲ್ಲ, ಈ ಸ್ವಾಮೀಜಿಗಳ ಅಂಡರಲ್ಲಿ ಸರ್ ಹೇಳಿದ್ರಲ್ಲ, ಆ ಸದ್ಗುರು ಸ್ಕೂಲ್ ಅಂತ ಹೋಗಿದ್ವಿ. ಅಲ್ಲಿ ಅವು ಹುಡುಗರು ವಚನ ಹೇಳ್ತಿದ್ರೆ ಆ ಸ್ಪಷ್ಟತೆ, ಅವರ ವಿನಯತೆ ನೋಡಿದ್ರೆ ಅಯ್ಯೋ ನಾವು ಕಲೀಲಿಲ್ಲ ಇಷ್ಟು ಕರೆಕ್ಟಾಗಿ ವಚನಗಳು ಅನ್ನಿಸುತ್ತೆ. ಸೊ ಕೆಲವೊಂದ್ ಕಡೆ ಈಗ ನೀವು ಹೇಳ್ದಂಗೆ ಕೆಲವೊಂದ್ ಕಡೆ ಅದು ದಿನನಿತ್ಯ ಆಗ್ತದೆ, ಇನ್ ಕೆಲವು ಕಡೆ ಅದನ್ನ ಮರ್ತು ಹೋಗ್ತಾ ಇದ್ದಾರೆ. ಕೆಲವು ಕಡೆ ಮಠಮಾನ್ಯಗಳೇ ಶೋ ಪೀಸ್ಗಳಾಗೋಗಿದೆ. ಆಯ್ತಾ, ಮಠಮಾನ್ಯಗಳು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ, ಮಾಡಬಾರ್ದನ್ನ ಕೆಡ್ತಾ ಇದೆ. ಖಂಡಿತ ಅವ್ರಿಗೆ ಕೆಡ್ತಾ ಇದೆ ಕೆಲವೊಬ್ಬರಿಂದ. ಹಾಗಾಗಿ ಈ ಹೊತ್ತಿನಲ್ಲಿ ಬಹುಶಃ ನನಗೆ ಇಲ್ಲಿವರೆಗೆ ಅನ್ಸಿದ್ದು, ಈ ಸಿನಿಮಾ ಅಂತಲ್ಲ, ಇಂಥ ಸಿನಿಮಾಗಳು ಬಹುಶಃ ನಮ್ಮ ಕಣ್ಣೆದ್ರು ಬಂದ್ರೆ ಅವಾಗ ಅಟ್ಲೀಸ್ಟ್ ಕುಟುಂಬಸ್ಥರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದ್ರೆ ನಾವೆಲ್ಲ ತಪ್ಪು ಮಾಡ್ತಾ ಇದ್ದೇವೆ, ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಬೇಕಾಗಿತ್ತೇನೋ ಅಥವಾ ಇದು ಮಾಡ್ಬೇಕಾಗಿತ್ತೇನೋ ಆ ತರದ್ದು. ಈಗ ಸುಲಕ್ಷಣನ ಮಾತು ನನಗೆ ಹೆಚ್ಚೆಚ್ಚು ಮುಖ್ಯ ಆಗುದು, ಯಾಕೆಂದ್ರೆ ಈ ತಲೆಮಾರಿನ ಹೆಣ್ಮಗಳಿಗೆ ಅದು ಆ ಅಕ್ಕನ ಇಡಿಯದಾದಂತ ಒಂದು ಮೈಗೂಡಿಸಿಕೊಳ್ಳುವಿಕೆ ಆಯ್ತಲ್ಲ, ಅದು ಬಹಳ ಮುಖ್ಯ ಅಂತ. ನಿಮಗೆ ಆ ಸಿನಿಮಾ ನೋಡಿದಾಗ ಎಲ್ಲರಿಗೂ ಆ ಅನುಭೂತಿ ಆಗ್ಬೋದು ಅಂತ ಅನಿಸ್ತದ? ಖಂಡಿತ ಸರ್, ಖಂಡಿತ. ಸೊ ಕೊನೆಯದಾಗಿ ವಿಷ್ಣುಕಾಂತ್ ಅವರೇ ಸರ್, ಒಂದು ನನಗೆ 55+, ನಾನು ಶರಣ ತತ್ವದಲ್ಲಿ ಭಾಳ ಬದುಕಿರೋನು. ಏನೇ ಇದ್ರೂ ನನ್ನ ತಲೆನಲ್ಲಿ ಅದೇ ಹೋಗೋದು. ಅದ್ರದ್ದೊಂದು ಪ್ರತಿಬಿಂಬನ ಅಂತ ಹೇಳ್ಬೋದು. ಈಕ್ವಾಲಿಟಿ ಮತ್ತೊಂದು ಇನ್ನೊಂದು ಅಂಬೇಡ್ಕರ್ ಸಿನಿಮಾ ಮಾಡೋ ಥರದ್ದೆಲ್ಲ ಆಯಿತು. ಅಂಬೇಡ್ಕರ್ ಬೇರೆ ಅಲ್ಲ, ಬಸವಣ್ಣವ್ರು ಬೇರೆ ಅಲ್ಲ, ಅವ್ರದ್ದೆಲ್ಲ ಥಾಟ್ಸ್ ಒಂದೇ ಥರ ಇದೆ. ಶರಣ ತತ್ವನು ಹಾಗೇನೆ ಇದೆ. ಎಲ್ಲ ಶರಣರು ಅವರು ಎಲ್ಲರೂ ಚೆನ್ನಾಗಿ ಸಮೃದ್ಧಿಯಿಂದ ಬಾಳ ಬದುಕಬೇಕು, ಎಲ್ಲರೂ ಕಾಯಕ ಮಾಡಬೇಕು, ಉಳಿದಿದ್ದು ದಾಸ ಮಾಡ್ಬೇಕು ಅನ್ನೋದೇ ಪರಿಕಲ್ಪನೆ ಇದೆ. ಅವ್ರದ್ದು ಎಷ್ಟೇ 1000 ವಚನಗಳು ಯಾರ್ದು ಏನೇ ಇರ್ಬೋದು, ಕೊನೆಗೆ ಅಲ್ಟಿಮೇಟ್ ಇರೋದು ಅದೇನೆ. ಆದ್ರೆ ಒಂದು ಈ ಸಿನಿಮಾ ನಾವು ಮಾಡಿದ ಉದ್ದೇಶ ಏನಿದೆ ಅಂದ್ರೆ, ಸಮಾಜ ತಾವು ಹೇಳಿದ್ರಲ್ಲ, ಸಮಾಜ ಕೆಡ್ತಾ ಇರೋದು ಯಾರಿಂದ? ತಿಳಿದವರಿಂದಾನೇ ಕೆಡ್ತಾ ಇರೋದು. ತಿಳಿದವರಂದ್ರೆ ಯಾರು? ಅತಿ ಅಧ್ಯಯನ ಮಾಡಿಬಿಟ್ಟು ತಪ್ಪು ಗ್ರಹಿಕೆ ಮಾಡ್ಕೊಳ್ಳೋದು, ತಪ್ಪಾಗಿ ಹೇಳ್ಕೊಳ್ಳಿಕ್ಕೆ ಹೋಗೋದು. ನಮ್ಮಲ್ಲಿ ಬೇರೆ ಬೇರೆ ಏನೇನೋ ಇವೆ, ಹಾಗೇವೆ ಹೀಗೇವೆ ಅಂತ ಹೇಳ್ಕೊಳ್ಳೋದೇನಿದೆಯಲ್ಲ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮಠಾಧೀಶರು ಇರ್ಬೋದು, ಉಪನ್ಯಾಸಕರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಇನ್ನೊಬ್ಬದು ಟೀಕೆ ಮಾಡೋದನ್ನ ಬಿಟ್ಬಿಟ್ಟು
ಅವರಿಗೂ ಒಂದು ಗೌರವಿಸಿ ಅವ್ರು ತಿದ್ದಿ ನಮ್ಮ ದಾರಿ ಥರ ಅದನ್ನ ಮಾಡಿಬಿಟ್ರೆ ಇಡೀ ಸಮಾಜನ 100% ಆಗುತ್ತೆ. ಅದಾದ್ಮೇಲೆ ಅದು ಬಿಟ್ಟು ಬರೀ ನಾವು ಟೀಕೆನೆ ಮಾಡ್ಕೊಂಡಿದ್ರಾಗಲ್ಲ. ಈಗ ನನ್ನ ಸಿನಿಮಾದಲ್ಲೂ ಕೆಲವೊಂದು ಅಲ್ಲಿ ಇಲ್ಲಿ ಅಲ್ಪ ದೋಷಗಳು ಕಾಣಿಸ್ಬೋದು, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ನಾವು ತುಂಬಾನೇ ಕೇರ್ಫುಲ್ ಆಗಿ ಮಾಡಿದ್ವಿ ಎಲ್ಲ ವಚನಗಳು. ಮತ್ತೊಂದಿನೊಂದು ಪದಗಳು ಕೂಡ ನಾವು ಒಂದೊಂದು ಡೈಲಾಗ್ನ ಬರೆಯುವಾಗ ಹೇಳುವಾಗ 10 ಸಲ ಯೋಚನೆ ಮಾಡೇ ಬರ್ದಿದ್ದೀವಿ. ಅಂಥದ್ರಲ್ಲೂ ನಾವೇನೋ ಎಡವಿ ತಪ್ಪು ಅನ್ಸಿದ್ರೆ ಅದು ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಸಿನಿಮಾ ಅನ್ನುವ ಪರಿಭಾಷೆಗೆ ಒಂದು ಸ್ವಲ್ಪ ಆಚೆ ಈಚೆ ಸಣ್ಣ ಪುಟ್ಟ ಕಮರ್ಷಿಯಲ್ ಆಗಿ ತಗೊಳ್ಬೇಕು. ಸಿನಿಮ್ಯಾಟಿಕ್ ಇದು ಡಾಕ್ಯುಮೆಂಟ್ರಿ ಅಲ್ಲ. ಅಲ್ಲ ಮತ್ತೊಂದು ಹೇಳ್ತೀವಿ, ಮತ್ತೆ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಯೂ ಅಲ್ಲ. ಅಲ್ಲ ನಾವು ಫಸ್ಟ್ ಹೇಳ್ಬಿಡ್ತೀವಲ್ಲ ಸರ್, ಇದು ಒಂದು ವಚನ ಆಧಾರ ಇಟ್ಕೊಂಡು ಜೀವನ ಚರಿತ್ರೆ ಆಧಾರ ಇಟ್ಕೊಂಡು ನಾವು ಕಾಲ್ಪನಿಕವಾಗಿ ಹೋಗ್ತೀವಿ. ನಮ್ಮದೇ ಆದಂತ ಒಂದು ಬರ, ನಮ್ಮದೇ ಶೈಲಿ ಇರುತ್ತೆ, ಬ್ಯೂಟಿ ಕೊಡೋದಿರುತ್ತೆ. ಈಗ ಅಕ್ಕ ಮಹಾದೇವಿಗೆ ರೊಮ್ಯಾಂಟಿಕ್ ಆಗಿರೋ ಮಹಾರಾಜ ಏನ್ ಮಾಡ್ತಾನೆ, ಲವ್ ಮಾಡೋದಂದ್ರೆ ಬಾಯ್ದಿಂದ ಹೇಳಿದ್ರೆ ಆಗಲ್ಲ. ಅಲ್ಲೊಂದು ಡ್ಯುಯೆಟ್ ಸಾಂಗ್ ಹಾಕ್ತೀವಿ ನಾವು. ಆದ್ರೆ ಅವ್ನ ಮನಸ್ಸಿಂದು ಅವನದೊಂದು ಡ್ರೀಮ್ ಅದು. ಮಾದೇವಿ ಹಾಗೇನು ಇರಲ್ಲ, ಬಟ್ ಅವನು ಡ್ರೀಮ್ ಇರುತ್ತೆ. ಅವ್ನ ಡ್ರೀಮ್ ಇರೋದ್ರಿಂದ ಅವನು ಅವ್ರ ಮನೆಯಿಂದ ಅರಮನೆ ಕರ್ಕೊಂಡು ಬರ್ತಾನೆ. ತಿಳಿಯದೆ ಯಾರನ್ನ ತಪ್ಪು ಬಾಯಿಸ್ಕೊಂಡು ಅದು ಏನೋ ಹೇಳಿ ಕೊಡಬೇಡಿ. ಮತ್ತೆ ವಚನದಲ್ಲಿ ಯಾವುದೋ ಪದಗಳು ನಿಮ್ಮ ಪುಸ್ತಕಗಳಲ್ಲಿ ಎಲ್ಲಾದ್ರೂ ತಪ್ಪಾಗಿ ಬಂದ್ರೆ ನೀವೇ ತಿದ್ಕೊಳ್ಬೇಕು. ನಾ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ನಾನು ಹೇಳ್ತೀನಿ, ನಮ್ಮ ವಚನಗಳಲ್ಲಿ ಒಂದು ಲೈನು ಒಂದು ಪದನೂ ನಾವು ಎಲ್ಲಿನೂ ಎಡುಲಾರ್ದಾಗಿ 10 ಸಲ ಯೋಚನೆ ಮಾಡಿದೀವಿ. ನಮ್ಮ ಜೊತೆಗೆ ಅದಕ್ಕೆ ತಿದ್ದಕ್ಕೆ ಹಿರಿಯರು ಕೂಡ ಇದ್ರು. ಅವ್ರ ಹೆಸರು ಎಕ್ಸ್ಪೋಸ್ ಮಾಡೋದು ಬೇಡ. ತುಂಬಾ ಎಕ್ಸ್ಪರ್ಟ್ಗಳ ಹತ್ರ ಎಲ್ಲರ ಹತ್ರ ಸುಮಾರು ಸರ್ 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. 2016 ಒಂದು 19 ವರ್ಷದಿಂದ ಇದು ಅಧ್ಯಯನ ಆಗಿದೆ. ಅಂಬೇಡ್ಕರ್ ಸಿನಿಮಾ ಮುಗಿತಾ ಇದ್ದಾಗೇನೆ 2006 ಅನೌನ್ಸ್ ಮಾಡಿದೆ, ನಿಮ್ಮ ಪತ್ರಿಕೆಯಲ್ಲಿ ಮಾಡಿದೆ, ರೂಪತಾರದಲ್ಲಿ ಮಾಡಿದೆ. ಮುಂದಿನ ನನ್ನ ಚಲನಚಿತ್ರ ಅಕ್ಕ ಮಹಾದೇವಿ ಮಾಡಿದೆ ಅವಾಗ. ಅದ್ರ ಕಾರಣಾಂತರದಿಂದ ಬೇರೆ ಬೇರೆ ಸಿನಿಮಾ ಮಾಡಿದೆ. ನಮ್ಮ ಜಗದ್ಗುರು ಮಾತೆ ಮಹಾದೇವಿ ಇದ್ರು, ಅವ್ರು ಹೇಳಿದ್ರು ಕಲ್ಯಾಣ ಕ್ರಾಂತಿಗಿ ಬಸವಣ್ಣ ಮಾಡ್ಬಿಟ್ರು, ನಾವು ದೊಡ್ಡ ಮಹಾತ್ಮರೇ ಸೋತೋಗಿದ್ದೀವಿ, ಪ್ರವಚನಗಾರ ಸೋತೋಗಿದ್ದೀವಿ, ಕಮರ್ಷಿಯಲ್ ಮಾಡಿ ನೀವು ಒಂದು ಧಾರ್ಮಿಕ ಮಾಡಿದಿರಿ, ನೀವು ಒಂದು ನೆಲಗಟ್ಟಿನಲ್ಲಿ ಇರಬೇಕು, ಒಂದು ಆರ್ಥಿಕವಾಗಿ ಅಂದ್ರೆ ನೀವು ಬೇರೆ ಮಾಡಿ ಅಂದ್ರು. ಅವಾಗ ನಾನು ಬೇರೆ 2 ಕಮರ್ಷಿಯಲ್ ಮಾಡಿದೆ ಆ ಒಂದು ಉದ್ದೇಶದಿಂದ. ಆದ್ರೆ ನನಗೆ ಬಿಡ್ಲಿಲ್ಲ ಅದು. ಅವಾಗ ಬರ್ದಿದ್ದು ಕತೆ ಇದೆ, ಎಲ್ಲರ ಜೊತೆಗೆ ಇದು ಮಾಡಿದೆ, ಇದು ಅಕ್ಕ ಮಹಾದೇವಿ ಮಾಡಲೇಬೇಕು ಅಂತ ಒಂದು ವಿನಂತಿ ಮಾಡ್ಕೊಳ್ತೀನಿ. ಒಂದು ಶರಣ ಸಂಕುಲ ನೀವೆಲ್ಲರೂ ನೆನೆಸ್ಕೊಳ್ಬೇಕಂದ್ರೆ ಶರಣರದ ಬಗ್ಗೆ ಒಳ್ಳೊಳ್ಳೆ ಚಿತ್ರ ಬಂದವ್ರಿಗೆ ಪ್ರೋತ್ಸಾಹಿಸಿ, ತಪ್ಪಿರೋದನ್ನ ಎಲ್ಲೇ ನಿಮ್ಗೆ ಅನಿಸಿದ್ರೆ, ನಾವು ತಪ್ಪು ಮಾಡಿರ್ತೀವೋ ಅಥವಾ ನಿಮ್ ತಪ್ಪು ಗ್ರಹಿಕೆ ಇರುತ್ತೋ ಗೊತ್ತಿಲ್ಲ, ಅದು ಸುಮ್ಮನೆ ಇದ್ಬಿಡಿ. 99 ನಾವು ಮಾರ್ಕ್ಸ್ ತಗೊಂಡಾಗ ಎಲ್ಲೋ ಒಂದು ಮಾರ್ಕ್ಸ್ ಕಮ್ಮಿ ಆದ್ರೆ ಅದಕ್ಕೆ ನಾವು ಅದನ್ನ ಯಾಕೆ ಕಮ್ಮಿ ತಗೊಂಡು ಅದು ಮಕ್ಕಳು ಶಿಕ್ಷಿಸ್ತಾರಲ್ಲ, ಆ ಥರ ದಯವಿಟ್ಟು ಮಾಡಬೇಡಿ. ಕೆಲವೊಬ್ಬರು ಇರ್ತಾರಂತವ್ರು, ಆ ಬುದ್ಧಿ ಅದು ನಿಮ್ಗೇನೇ ಅದು ಕೆಟ್ಟದ್ ವಿನ ನಮ್ಮ ಚಿತ್ರಕ್ಕೆ ಏನು ಕೆಟ್ಟದಾಗಲ್ಲ. ನಮ್ಮ ಸಿನಿಮಾನ ನಾವು ಭಾಳ ಪರಿಶುದ್ಧವಾಗಿ ಮಾಡಿದ್ವಿ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಮಾದೇವಿ ಪಾತ್ರ ಮಾಡಿರೋರಿಗೆ ಈ ಪರಂಪರೆಯವರೇ ಅಲ್ಲ, ಶರಣ ಪರಂಪರೆಯವರಲ್ಲ. ಶರಣ ಪರಂಪರೆ ಅಲ್ಲೇ ಇದ್ದವರು ಶರಣ ಸಂಪ್ರದಾಯ ಮೈಗೂಡಿಸ್ಕೊಂಡು ಜೀವನ ಪರಿವರ್ತಿಸ್ಕೊಂಡು ಕಮರ್ಷಿಯಲ್ ಆಗಿ ಅವ್ರು ಏನೇ ಸಿನಿಮಾ ಮಾಡ್ಬೋದು. ಅದು ಬಣ್ಣ ಹಾಕೊಳ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಅಲ್ಲಿ ಮಾಡ್ಲೇಬೇಕದು, ಅದು ಅವ್ರ ಹವ್ಯಾಸ. ಅದು ನಿತ್ಯ ಜೀವನದಲ್ಲಿ ಅವ್ರ ಮನೆ ಉಡುಗೆ ತೊಡುಗೆ ಆಹಾರ ಸೇವನೆ ಮತ್ತೊಂದಿನೊಂದು ಅವೆಲ್ಲವೂ ಪರಿವರ್ತನೆ ಆಗಿದೆ. ಹಾಗಾಗಿ ಒಂದು ಸಿನಿಮಾ ಆಕ್ಟ್ ಮಾಡಿ ಹೆಂಗ ಅವ್ರು ಪರಿವರ್ತನೆ ಆಗಿದ್ದಾರೆ, ಇದು ನೋಡುಗರ ಮನಸ್ಸಿನಲ್ಲಿ ಅವ್ರದ್ದು ಒಂದು ಪಾತ್ರ ಆಯ್ತು. ಇಲ್ಲಿ ನಾನಾ ಪಾತ್ರಗಳು ಬರ್ತವೆ. ಆ ನಾನಾ ಪಾತ್ರಗಳಿಗೆ ನಾನಾ ಎಕ್ಸ್ಪರ್ಟ್ಗಳು ಇಲ್ಲಿ ಕೆಲಸ ಮಾಡಿದ್ದಾರೆ. ಹಳದಿಯವರು ಇರ್ಬೋದು, ಅಷ್ಟು ದೂರ ಭಾಳ ಸೀನಿಯರ್ ಸರ್ ಕೊರಿಯೋಗ್ರಾಫರ್ ಮದನ್ ಹರಡಿಯವರು ಬಂದು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಓಡಾಡಿದ್ದಾರೆ. ಬೆಟ್ಟ ಗುಡ್ಡ ನದಿ ಕಡುವೆ ಎಲ್ಲೆಲ್ಲಿ ಮಾಡಿದ್ರು ಎಲ್ಲ ಕಡೆನೂ ಬಂದವರು ನಮಗೆ ಸಪೋರ್ಟ್ ಮಾಡ್ಬಿಟ್ಟು ಮಾಡಿದ್ದಾರೆ. ಹಂಗ ಅನೇಕ ಹಿರಿಯರು ಅವರು ಮಾಡಿದ್ದಾರೆ ಅಂದ್ರೆ ಅದು ನಿಮ್ ಸಿನಿಮಾಕ್ಕೆ ಬಹಳ ದೊಡ್ಡ ಕೊಡುಗೆ. ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಒಂದು ದೊಡ್ಡ ಹಾಡಿಗೆ ಮಾಡಿದ್ದಾರೆ, ಬಿಟ್ಟಿಗೆ ಮಾಡಿದ್ದಾರೆ. ಅವರು ಪಾಪ ಅವ್ರಿಗೆ ಅಷ್ಟೊಂದಂತ ಹಳ್ಳ ಕೊಳ್ಳಗಳೆಲ್ಲ ಕಲ್ಲಿನಲ್ಲೆಲ್ಲ ಓಡಾಡೋಷ್ಟು ಇಲ್ಲ, ಅವ್ರು ಆ ಎನರ್ಜಿ ಇಲ್ಲ. ಆದ್ರೂ ಆ ಎನರ್ಜಿ ಇಟ್ಕೊಂಡು ಮತ್ತೆ ಹುಡುಗಿ ತರ ನಾವು ಮೊದ್ಲೇ ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅನೇಕರು ಎಲ್ರಿಗೂ ಈಗ ಕೊರಿಯೋಗ್ರಾಫರ್ ಆಗಿದ್ರು. ನಮ್ಮ ಜೋಡಿಗೆ ಮತ್ತು ನಮ್ಮ ಸಹ ಕಲಾವಿದರು ಕೂಡ ಮಾಡಿದ್ದಾರೆ. ಅವ್ರ ಟೀಮ್ ಕರ್ಕೊಂಡ್ ಬಂದು ತುಂಬಾ ಅದ್ಭುತ ಮಾಡಿದ್ದಾರೆ. ಹೀಗೆ ನಮ್ಮಲ್ಲಿ ಒಬ್ಬೊಬ್ಬರು ಹೆಸರು ಹೇಳಿದ್ರೆ ಇವ್ರದ್ದು ಬಿಟ್ಟು ಅವ್ರದ್ದು ಬಿಟ್ಟು ಅನ್ನೋದಕ್ಕಿಂತ ನಮ್ಮಲ್ಲಿ ಮಾಡಿರೋ ತುಂಬಾ ಶರಣ ತತ್ವ, ಶರಣ ಸಂಪ್ರದಾಯ, ಶರಣದ ಇದೆ ಒಂದು ಪರಂಪರೆ ಇದೆ, ಎಲ್ಲ ಮೈಗೂಡಿಸ್ಕೊಂಡು ಮಾಡಿದೀವಿ. ನಮ್ಮಲ್ಲಿ ಯಾರೋ ಎಕ್ಸ್ಪರ್ಟ್ ಇದ್ದವ್ರು ಮತ್ತೆ ತಿಳ್ಕೊಂಡು ನಿಮ್ಮ ದುರಂಕಾರಕ್ಕೆ, ನಿಮ್ಮ ಇದಕ್ಕೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ನೀವು ಇಡೀ ನಮ್ದೇನು ಶರಣ ತತ್ವ ಇದೆ, ನಮ್ಮ ಪರಂಪರೆ ಇದೆ, ಇದಕ್ಕೆ ನೀವೇ ಕಾರಣರಾಗ್ತೀರಿ ಅಂತ ದುರಂಕಾರ ಮಾಡಿದೆ. ಎಲ್ಲರೂ ನೀವು ನಮ್ಗೆ ಆಶೀರ್ವಾದ ಮಾಡಿ ಸಿನಿಮಾ ಗೆಲ್ಸಿದ್ರೆ, ನಂದಿ ಅಕ್ಕಮದಿ ಸಿನಿಮಾ ಗೆದ್ರೆ ಇಂಥ 770 ಅಮರ ಗಣಗಳಿದ್ದಾರೆ. 106 ಸಿನಿಮಾಗಳು ಬೇರೆ ಮಾಡಕ್ ಬರ್ತಾರೆ.
ಉತ್ತರ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ಆ ಸಬ್ಜೆಕ್ಟ್ ತಗೊಂಡಿದ್ರೆ ನಾವು ಗೆಲ್ತೀವಿ ಅಂದ್ಬಿಟ್ಟು ಒಬ್ಬರಾದ್ಮೇಲೆ ಒಬ್ರು ಬಂದು ನನ್ನ ಸಿನಿಮಾ ಗೆಲ್ಸಿದ್ರೆ ಲೈನ್ ಇದ್ದಾರೆ. ನಮ್ಮ ಡೈರೆಕ್ಟರ್ ತುಂಬಾ ಜನ ಇದ್ದಾರೆ. ದುಡ್ಡು ಹಾಕಿದ್ ಬರಲ್ಲ ಅಂತ ಬರಲ್ಲ. ಕರೆಕ್ಟ್. ಯಾರೋ ಶರಣರ ಸಿನಿಮಾ ಮಾಡಿ ನನ್ಗೇನ್ ಬರುತ್ತೆ ಅಂತಂದ್ರೆ ಇದ್ರಲ್ಲಿ ಡುಯೇಟ್ ಇದೆ, ಕಾಮಿಡಿ ಇದೆ, ಮತ್ತೊಂದು ಇನ್ನೊಂದಿದೆ. ಎಲ್ಲವೂ ಹೇಳ್ಬೇಕಾದ್ರೆ ಎಲ್ಲ ಇರ್ತಕ್ಕಂಥ ಒಂದು ಚಲನಚಿತ್ರ ಇದು. ಈ ಚಿತ್ರ ನೋಡಿ ನೀವು ಶುಭ ಹಾರೈಸಿದ್ರೆ ನಾವು ಇನ್ನೂ ಒಳ್ಳೊಳ್ಳೆ ಮಾರಲ್ ಸಿನಿಮಾಗಳು ಮಾಡ್ತೀವಿ. ಜನವರಿ 2 ಹೊಸ ವರ್ಷ ಆರಂಭವಾಗುತ್ತೆ. ಒಳ್ಳೆ ದಿನ ಶುಕ್ರವಾರ, 2026ನೇ ವರ್ಷ. ಆ ವರ್ಷ ನಮ್ಗೆ ಸಿನ್ಗೆ ಎಲ್ಲರಿಗೂ ಒಳ್ಳೆ ದಿನ ಇದೆ ಅಂತ ಅಂದ್ಬಿಟ್ಟು ನಮಗೆ ಸುಮಾರು ಜನ ಹೇಳಿದ್ದಾರೆ. ಅದು ನಂಬಬೇಕು ನಂಬಾರ್ದು ಅದು ಬೇರೆ ಪ್ರಶ್ನೆ. ಆದ್ರೆ ತಾವೆಲ್ಲ ಶುಭಾರಿಸಿ ಚಲನಚಿತ್ರ ಗೆಲ್ಸ್ಬೇಕಂತ ತಮ್ಮೆಲ್ಲರ ಪಾದಾರವಿಂದಗಳಲ್ಲಿ ನನ್ನ ಶರಣಾರ್ಥಿ ಅರ್ಪಿಸ್ತೇನೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಮಗು ನಿನಗೂ ಒಳ್ಳೇದಾಗ್ಲಿ. ಎಲ್ಲರೂ ನಿನ್ನ ಬಗ್ಗೆ ಮಾತಾಡೋದು ಕೇಳಿದ್ರೆ ಹೆಮ್ಮೆ ಅನಿಸ್ತದೆ. ಕನ್ನಡ ಚಿತ್ರರಂಗದಲ್ಲಿ ಕಮರ್ಷಿಯಲ್ ನೆಲೆಯಲ್ಲೂ ನಿನಗೆ ಇಂಥದೇ ಪಾತ್ರ ದಕ್ಕಲಿ ಅಂತ ಆಶಿಸ್ತೇನೆ. ವಿಶ್ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.